ಲೋಕಸಮರದ ವಿಚಾರವನ್ನ ನಿಮ್ಮ ಮುಂದೆ ಇಡ್ತೀವಿ. ಅದಕ್ಕೂ ಮುನ್ನ ಮತದಾರರೇ ಸ್ವಲ್ಪ ಇತ್ತ ಗಮನಿಸಿ, ಯಾಕಂದ್ರೆ ನಾಳೆ ಮಳೆಯಾಗುವ ಸಾಧ್ಯತೆ ದಟ್ಟವಾಗಿದೆ. ಮತದಾರರೇ ಸ್ವಲ್ಪ ಎಚ್ಚರವಾಗಿರಿ, ಗಮನಿಸಿ ಈ ಸುದ್ದಿಯನ್ನ ಕೇಳ್ಕೊಳ್ಳಿ. ಯಾಕಂದ್ರೆ ನಾಳೆ ಮಳೆ ಆಗುವಂತಹ ಸಾಧ್ಯತೆ ಇದೆ. ರಾಜ್ಯದಲ್ಲಿ ಮೊದಲ ಹಂತದ ಚುನಾವಣೆ ನಾಳೆ ನಡೀತಾ ಇದೆ. ರಣಕಾವನ್ನ ಪಡ್ಕೊಳ್ತಾ ಇದೆ. ಈ ರಣಕಾವನ್ನ ತಗ್ಗಿಸುವುದಕ್ಕಾಗಿ ಮಳೆ ಆಗ್ತಾ ಇದೆ. ಮಳೆ ಬೀಳುವ ಮುನ್ನ ಮತದಾರ ಯಾವ್ಯಾವ ಊರಿಗೆ ಹೋಗ್ಬೇಕು ಅಲ್ಲಿಗೆ ಸೇರ್ಕೊಳ್ಳೋದು ಉತ್ತಮ. ಮತದಾನವನ್ನ ಮಾತ್ರ ಮಾಡದೆ ಮರಿಬೇಡಿ. ಸಾಧ್ಯ ಆದ್ರೆ ಈಗಲೇ ಹೊರಡಿ, ಯಾಕಂದ್ರೆ ವೋಟ್ ಮಾಡೋದು ನಮ್ಮ ಹಕ್ಕು. ಹಾಗಾಗಿ ಯಾರು ಕೂಡ ಮರಿಬಾರ್ದು. ಒಂದ್ ಕಡೆ ಮಳೆಯಲ್ಲಿ ಸಿಲುಕಿ ಒದ್ದಾಡ್ಲೂಬಾರ್ದು. ಮೊದಲೇ ಈಗಾಗಲೇ ಕೆಎಸ್ಆರ್ಟಿಸಿ ಬಸ್ಗಳು ಕೂಡ ಕಮ್ಮಿ ಆಗಿದೆ. ಹಾಗಾಗಿ ಶುಕ್ರವಾರದವರೆಗೆ ಉತ್ತರ ದಕ್ಷಿಣ ಒಳನಾಡಿನಲ್ಲಿ ಗುಡುಗು ಸಹಿತ ಮಳೆಯಾಗುವಂತಹ ಸಾಧ್ಯತೆ ಇರೋದ್ರಿಂದ ಜೊತೆಗೆ ಬೆಂಗಳೂರು, ಮಂಡ್ಯ, ಹಾಸನ, ತುಮಕೂರು ಸೇರಿದಂತೆ ಹಲವೆಡೆ ಮಳೆಯಾಗುವಂತಹ ಸಾಧ್ಯತೆ ಇದೆ. ಮೊದಲ ಹಂತದ ಚುನಾವಣೆ ಬೇರೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ಏನಾದ್ರೂ ಮಳೆ ಜೋರಾಗಿ ಆಗಿ ಗುಡುಗು ಸಹಿತ ಮಳೆ ಆಗುವ ಸಾಧ್ಯತೆ ಅಂತ ಹೇಳಿರೋದ್ರಿಂದ ಮತದಾನ ಮಾಡೋದಕ್ಕೂ ಕೂಡ ಕಷ್ಟಗಳಾಗುತ್ತೆ. ಇನ್ನು ಊರುಗಳು ಸೇರ್ಕೊಳ್ಬೇಕು, ಓಡಾಡೋಕೆ ಮಾಡೋದಕ್ಕೆಲ್ಲ ಕಷ್ಟ ಆಗುತ್ತೆ. ಬಸ್ಗಳು ಕೂಡ ಸಂಖ್ಯೆ ಕಡಿಮೆ ಇದೆ, ಯಾಕಂದ್ರೆ ಚುನಾವಣೆಗಾಗಿ ಬಸ್ಗಳನ್ನ ಬಳಸ್ಕೊಳ್ತಾ ಇರೋದ್ರಿಂದ ಬಸ್ಗಳ ಸಂಖ್ಯೆ ಕೂಡ ಕಡಿಮೆ ಇರೋದ್ರಿಂದ ಇವತ್ತೇ ಹೊರಡೋದು ಉತ್ತಮ ಅನ್ಸುತ್ತೆ. ಇನ್ನಷ್ಟು ಮಾಹಿತಿನ ಕಲೆ ಹಾಕೋಣ. ನೇರ ಸಂಪರ್ಕದಲ್ಲಿ ಪವಿತ್ರ ಆದರೆ ಪವಿತ್ರ, ಒಂದ್ ಕಡೆ ಲೋಕ ಸಮರದ ಕಾವು, ಮೊದಲ ಹಂತದ ಚುನಾವಣೆ ನಾಳೆನೆ ಮತದಾನ ಆಗ್ತಾ ಇದೆ. ಮತ್ತೊಂದು ಕಡೆ ಮಳೆ ಕೂಡ ಆಗುವಂತಹ ಸಾಧ್ಯತೆ ಇದೆ. ಅಂದ್ರೆ ಯಾವ ಪ್ರಮಾಣದಲ್ಲಿ ಆಗಬಹುದು, ಏನೆಲ್ಲ ಮಾಹಿತಿಗಳು ಲಭ್ಯ ಆಗ್ತದೆ? ಶಕುಂತಲಾ, ಈಗ ವೆದರ್ ಡಿಪಾರ್ಟ್ಮೆಂಟ್ ಹೇಳಿರುವಂತಹ ಪ್ರಕಾರ ಇವತ್ತು ಸಂಜೆಯಿಂದ ಶುಕ್ರವಾರದವರೆಗೆ ಮಳೆ ಮುಂದುವರಿಯುವಂತಹ ಸಾಧ್ಯತೆ ಇದೆ. ಅದರಲ್ಲೂ ಕೂಡ ಈ ಬಾರಿ ಗುಡುಗು ಸಹಿತ ಭಾರಿ ಮಳೆಯಾಗುವಂತಹ ಸಾಧ್ಯತೆಯನ್ನ ಎಚ್ಚರಿಕೆಯನ್ನ ಹವಾಮಾನ ಇಲಾಖೆ ಇಟ್ಟಿರುವಂಥದ್ದು. ಬಹುಶಃ ಇದು ಮತದಾನಕ್ಕೆ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ಅನ್ನುವಂತಹ ಚಿಂತೆ ಒಂದು ಕಡೆ ಕಾಡ್ತಾ ಇದೆ. ಯಾಕಂದ್ರೆ ಬಿರುಬೇಸಿಗೆಯ ಟೈಮಲ್ಲೂ ಕೂಡ ಜನರು ಮತಕೇಂದ್ರಗಳತ್ತ ಬರೋದಕ್ಕೆ ಹಿಂದೇಟು ಹಾಕ್ತಾರೆ. ಸಂಜೆಯ ವೇಳೆ ಸಾಮಾನ್ಯವಾಗಿ ಮತಗಟ್ಟೆಗೆ ಬರ್ತಾರೆ. ಆದ್ರೆ ಈಗ ಮಳೆ ಬಂದ್ರೆ ಜನ ಬರ್ತಾರ ಬೂತ್ಗಳಿಗೆ ಅನ್ನುವಂತಹ ಟೆನ್ಷನ್ ಕೂಡ ಒಂದ್ ಕಡೆ ಆಗುತ್ತೆ. ಸೊ ಇನ್ನೊಂದು, ಆ ಮಳೆ ಬರುವಂತಹ ಏರಿಯಾಗಳನ್ನ ನೋಡಿದ್ರೆ ಬೆಂಗಳೂರು, ಮಂಡ್ಯ, ತುಮಕೂರು ಭಾಗ ಸೇರಿದಂತೆ ದಕ್ಷಿಣ ಒಳನಾಡು ಹಾಗೂ ಈ ಒಂದು ಉತ್ತರ ಒಳನಾಡಿನ ಕೆಲವೊಂದು ಭಾಗಗಳಲ್ಲಿ ಮಳೆ ಆಗುತ್ತೆ ಅನ್ನುವಂತಹ ಸೂಚನೆ ಇದೆ. ಸೊ ಮುಂಗಾರು ಈ ಬಾರಿ ಕೊಂಚ ವಿಳಂಬ ಆಗುತ್ತೆ ಅಂತ ಹೇಳಿದ್ರು. ಸ್ಕೈಮ್ಯಾಟ್ ಕೂಡ ಈ ಬಗ್ಗೆ ವರದಿಯನ್ನ ಕೊಟ್ಟಿದೆ. ಸೊ ಇದರ ಮಧ್ಯೆಯೇ ವಾಯುಭಾರ ಕುಸಿತದ ಹಿನ್ನೆಲೆಯಲ್ಲಿ ಸತತ ಗುಡುಗು ಸಹಿತ ಮಳೆ ಬರುವಂತಹ ಸೂಚನೆಯನ್ನ ಕೊಟ್ಟಿದೆ. ಒಂದು ಸಮಾಧಾನಕರ ಸಂಗತಿ ಅಂದ್ರೆ ಅದು ಸಂಜೆಯ ವೇಳೆ ಅಥವಾ ರಾತ್ರಿಯ ವೇಳೆ ಬರುವಂತಹ ಸಾಧ್ಯತೆ ಇದೆ ಅಂತಾನೂ ಕೂಡ ಹವಾಮಾನ ಇಲಾಖೆಯ ಪ್ರಕಾರ ಮುಂಗಾರು 1 ತಿಂಗಳು ತಡವಾಗುತ್ತೆ ಅಂತ ಇತ್ತು, ಆದ್ರೆ ಈಗ ಬೇಗನೆ ಬರ್ತದೆ. ಸೊ ಈ ಬಗ್ಗೆ ಏನ್ ಮಾಹಿತಿಗಳಿದೆ ಅಂತ, ಅಂದ್ರೆ ಮುಂಚೆನೆ ಶುರುವಾಗ್ತಾ ಇದೆಯಾ ಅಂತ ಅನ್ಕೊಳ್ಬಹುದಾ? ಈಗ ಮೊನ್ನೆ ನೋಡಿದ್ರೆ ಗುಲ್ಬರ್ಗ ಸೇರಿದಂತೆ ಆ ಭಾಗದಲ್ಲಿ ಆಲಿಕಲ್ಲು ಸಹಿತ ಮಳೆಯಾಗಿತ್ತು. ಅದು ಮುಂಗಾರು ಅಂದ್ರೆ ಪೂರ್ವ ಮಳೆ. ಸಾಕಷ್ಟು ಭಾಗಗಳಲ್ಲಿ ಬಿಸಿಲ ಕಾವು ಹೆಚ್ಚಿತ್ತು. ಆ ಸಮಯದಲ್ಲಿ ಮಳೆ ಕೂಡ ಬಂದಿತ್ತು. ಆದ್ರೆ ಈ ಬಾರಿ ಹವಾಮಾನ ಸ್ಕೈಮ್ಯಾಟ್ ಖಾಸಗಿ ಸಂಸ್ಥೆ ಅದು ವರದಿ ಕೊಟ್ಟಿರುವಂತಹ ಪ್ರಕಾರ ಮುಂಗಾರು ಕಡಿಮೆ ಬೀಳುತ್ತೆ, ಜೊತೆಗೆ ಅದು ಸ್ವಲ್ಪ ವಿಳಂಬ ಆಗುತ್ತೆ ಅಂತ ಹೇಳಿದ್ದಾರೆ. ಆದ್ರೆ ಭಾರತೀಯ ಹವಾಮಾನ ಇಲಾಖೆ ಮುಂಗಾರು ತೀರಾ ವಿಳಂಬ ಆಗಲ್ಲ, ಜೊತೆಗೆ ತೀರಾ ಕಡಿಮೆ ಪ್ರಮಾಣದಲ್ಲೂ ಇರಲ್ಲ ಅನ್ನುವಂತಹ ರಿಪೋರ್ಟ್ ಅನ್ನು ಕೊಟ್ಟಿದೆ. ಅದು ಜೂನ್ ಆರಂಭದಲ್ಲಿ ಮುಂಗಾರು ಮಳೆ ಬರುವಂತಹ ಸಾಧ್ಯತೆ ಇದೆ ಅಂತ ಹೇಳಿದೆ. ಆದ್ರೆ ಈಗ ಬರುವಂತಹ ಮಳೆ ಅದು ಮುಂಗಾರು ಪೂರ್ವ ಮಳೆ ಆಗಿರುವಂತದ್ದು. ಸೊ ಗುಡುಗು ಸಹಿತ ಮಳೆ ಆಗುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನು ಹವಾಮಾನ ಇಲಾಖೆ ನೀಡಿರುವಂತದ್ದು. ಥ್ಯಾಂಕ್ ಯು ಪವಿತ್ರ ಕಡ್ತಲ, ತಮ್ಮ ಲೈವ್ ಅಪ್ಡೇಟ್ಸ್ಗಾಗಿ.